Hi Makle, welcome to 10 Power 100 Maths class. So ಈ ವಿಡಿಯೋದಲ್ಲಿ ಲೆಟ್ಸ್ ಡಿಸ್ಕಸ್ ಅಬೌಟ್ ಪೇಪರ್ 5 ಆಯ್ತಾ. ಸೊ ನಾನು ಆಲ್ರೆಡಿ 4 ಪೇಪರ್ ಮಕ್ಕಳೇ. ಓಕೆ, ಇದು ಆಕ್ಚುಲಿ ನಿಮ್ಮ ಪಾರ್ಟ್ ಎಗೆ ಫೋಕಸ್ ಮಾಡಿ ವಿಡಿಯೋ ಮಾಡ್ತಾ ಇರೋದು. ಸೊ ಆಲ್ರೆಡಿ ನಾನು 4 ವಿಡಿಯೋಸ್ ಮಾಡಿದ್ದೀನಿ ಪಾರ್ಟ್ ಎ ಮೇಲೆ ಆಯ್ತಾ. ಸೊ ಇದು ಸೀರೀಸ್ ಅಲ್ಲಿ ಏನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಪ್ರತಿಯೊಂದು ಪೇಪರ್ ವೈಸ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಮಕ್ಕಳೇ. ಓಕೆ, ಪ್ರತಿ ವಿಡಿಯೋದಲ್ಲೂ ಒಂದೊಂದು ಪೇಪರ್ ತಗೊಂಡು ಅದರಲ್ಲಿ ಪಾರ್ಟ್ ಎ ಬರುತ್ತಲ್ಲ ಅದನ್ನ ಡಿಸ್ಕಸ್ ಮಾಡಿದ್ದೀನಿ. ಸೊ ಇದೇ ತರ ನಾನು 4 ವಿಡಿಯೋಸ್ ಮಾಡಿದ್ದೀನಿ. ಸೊ ಇಫ್ ಯು ಹ್ಯಾವ್ ನಾಟ್ ವಾಚ್ಡ್ ಪ್ಲೀಸ್ ವಾಚ್ ದೋಸ್ ವಿಡಿಯೋಸ್ ಆಯ್ತಾ. ಅಂಡ್ ಆಲ್ಸೋ ಮಕ್ಕಳೇ 2 ಮಾರ್ಕ್ಸ್ಗೆ ಮತ್ತೆ 3 ಮಾರ್ಕ್ಸ್ಗೆ ಪಾರ್ಟ್ ಬಿ ಮತ್ತೆ ಪಾರ್ಟ್ ಸಿ ಗೆ ಏನೇನೆಲ್ಲ ಇಂಪಾರ್ಟೆಂಟ್ ಬರುತ್ತೆ, ಪ್ರತಿ ಒಂದು ಕ್ವಶನ್ಸ್ಗೂ ಪಾಸಿಬಲ್ ಕ್ವಶನ್ಸ್ ಏನೇನೆಲ್ಲ ಬರುತ್ತೆ ಅದನ್ನೆಲ್ಲ ಮಾಡಿದ್ದೀನಿ ಕಂಡ್ರು. ಸೊ ನಿಮ್ಮ ಮ್ಯಾಥ್ ಪ್ರಿಪರೇಷನ್ ಅಲ್ಲಿ ಏನಾದರೂ ಸ್ವಲ್ಪ ಕಷ್ಟ ಆಗ್ತಿದೆ, ದಯವಿಟ್ಟು ಆ ವಿಡಿಯೋನ ವಾಚ್ ಮಾಡಿ. ಸೊ ದಟ್ ಐ ಕ್ಯಾನ್ ಪ್ರಾಮಿಸ್ ದಟ್ ಯು ಕ್ಯಾನ್ ಡೂ ರಿಯಲಿ ವೆಲ್ ಇನ್ ದ ಪಾರ್ಟ್ ಬಿ ಅಂಡ್ ಪಾರ್ಟ್ ಸಿ ಮಕ್ಕಳೇ. ಓಕೆ, ಅದೇ ಇಂಪಾರ್ಟೆಂಟ್. ಈ ಪಾರ್ಟ್ ಎ, ಪಾರ್ಟ್ ಬಿ ಅಂಡ್ ಪಾರ್ಟ್ ಸಿ ಅದೇ ಇಂಪಾರ್ಟೆಂಟ್. ಸೊ ಪಾರ್ಟ್ ಡಿ ಅಂಡ್ ಪಾರ್ಟ್ ಎ ಆರಾಮ್ಸೆ ಯು ಕ್ಯಾನ್ ಡೂ ಇಟ್ ಆಯ್ತಾ. ಬಟ್ ದಿಸ್ ಪಾರ್ಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಅದನ್ನೆಲ್ಲ ಅದಕ್ಕೆ ಕಷ್ಟ ಆಗುತ್ತೆ ಅಂತ ಐ ಮೇಡ್ ಅ ವಿಡಿಯೋ ಕಂಡು. ಓಕೆ, ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್ ಜಸ್ಟ್ ಇನ್ ಮೈ ಚಾನಲ್ ಆಲ್ ದೋಸ್ ವಿಡಿಯೋಸ್ ಅದೇ ವಾಚ್ ಮಾಡಿ ನೋಡಿ ಆಯ್ತಾ. ಇಂಪಾರ್ಟೆಂಟ್ ನಿಮಗೆ ಓಕೆ ಆದ್ರೆ ಜಸ್ಟ್ ಕಂಟಿನ್ಯೂ ಟು ವಾಚ್, ಅದರ್ವೈಸ್ ಯು ಕ್ಯಾನ್ ಫೈಂಡ್ ಯುವರ್ ಓನ್ ಮೆಥಡ್ಸ್ ಟು ಫಾಲೋ ಮಕ್ಕಳೇ. ಓಕೆ, ಸೊ ಯಾರಾದರೂ ಅಂಡ್ ನಿಮ್ಮ ಸಪೋರ್ಟ್ ಮಕ್ಕಳೇ. ಓಕೆ, ಸೊ ವಿತೌಟ್ ಯುವರ್ ಸಪೋರ್ಟ್ ಇಟ್ಸ್ ಆಲ್ ನಥಿಂಗ್. ಸೊ as I tell every time, so please subscribe to my channel and follow all my videos so that you will also get the benefits and I will also get the motivation. ಅರ್ಥ ಆಯ್ತಾ? ಸೊ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಓಕೆ, ಸೊ ಫಸ್ಟ್ ಕ್ವಶನ್ ರಿಲೇಷನ್ ಫಂಕ್ಷನ್ ಮೇಲೆ ಆಸ್ ಯೂಶುವಲ್ ಇದು ಯಾವಾಗಲೂ ಇದೆ, ಈ ಕಾನ್ಸೆಪ್ಟ್ ಮೇಲೆ ಬರುತ್ತೆ. ಸೊ ದೇ ಹ್ಯಾವ್ ಗಿವನ್ ಓನ್ಲಿ ರಿಲೇಷನ್ ಇಸ್ ಈಕ್ವಲ್ ಟು ಆರ್ಕ್ 1,1 ಮಕ್ಕಳೇ, ಕರೆಕ್ಟ್ ಅಲ್ವಾ? ಸೊ 1,1 ಅಂದ್ರೆ ಸೊ ರಿಫ್ಲೆಕ್ಸಿವ್ ಆಗಲ್ಲ. ಏನಕ್ಕೆ ರಿಫ್ಲೆಕ್ಸಿವ್ ಆಗಲ್ಲ ಅಂದ್ರೆ ಸೆಟ್ ಅಲ್ಲಿ ನಮಗೆ 3 ಎಲಿಮೆಂಟ್ಸ್ ಇದೆ, 1 2 3 3 ಎಲಿಮೆಂಟ್ಸ್ ಇದೆ, ಕರೆಕ್ಟ್ ಅಲ್ವಾ? ಸೊ ಇಟ್ ಕೆನಾಟ್ ಬಿ ರಿಫ್ಲೆಕ್ಸಿವ್ ಬಿಕಾಸ್ 2 2 3 3 ಇಲ್ಲ ಆಯ್ತಾ. ನೆಕ್ಸ್ಟ್ ಇದು ಸಿಮೆಟ್ರಿಕ್ 1,1 ಇದೆ, ಅದು ಉಲ್ಟಾ ಏನು 1,1, ದಟ್ ಮೀನ್ಸ್ ಇಟ್ ಇಸ್ ಸಿಮೆಟ್ರಿಕ್ ಅಲ್ವಾ. ನೆಕ್ಸ್ಟ್ ಟ್ರಾನ್ಸಿಟಿವ್ ಆಗ್ಬೇಕು ಅಂದ್ರೆ 3 ಆರ್ಡರ್ ಪೇರ್ ಬೇಕು, ಇಫ್ ನಾಟ್ 2 ಆರ್ಡರ್ ಪೇರ್ ಬೇಕು. ನಮ್ಗೆ 1,1 ಇದೆ, ನಮ್ಗೆ ಇನ್ನೊಂದು ಆರ್ಡರ್ ಪೇರ್ 1 ಇಂದ ಸ್ಟಾರ್ಟ್ ಆಗ್ಬೇಕು, ಅದಿದೆಯಾ? ಇಲ್ಲಿ ಆಕ್ಚುಲಿ ಇಲ್ಲ. ಸೊ ಇನ್ ದಟ್ ಕೇಸ್ ಆಲ್ಸೋ ಇಟ್ ವಿಲ್ ಬಿ ಟ್ರಾನ್ಸಿಟಿವ್. ಅರ್ಥ ಆಯ್ತಾ? ಆ ಕಂಡೀಷನ್ಗೆ ನಮ್ಗೆ ಮಿನಿಮಮ್ ಆರ್ಡರ್ ಪೇರ್ಸ್ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಇನ್ ದಟ್ ಕೇಸ್ ವಿ ಕನ್ಸಿಡರ್ ಇಟ್ ಇಸ್ ದೋಸ್ ಪರ್ಟಿಕ್ಯುಲರ್ ರಿಲೇಷನ್ಸ್ ಅಂತ. ಸೊ ಇನ್ ದಿಸ್ ಕೇಸ್ ಇಟ್ ಇಸ್ ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್. ಸೊ ವಾಟ್ ವಿ ಕ್ಯಾನ್ ಕನ್ಕ್ಲೂಡ್ ಹಿಯರ್, ಸೊ ಸಿಮೆಟ್ರಿಕ್ and transitive. Symmetric would not be option C. Option C, symmetric and transitive is the final answer. Okay, next, so sin of tan inverse x, then they're asking us to find out the x value, some magnitude of x. So it's a simple concept. Okay, so here tan inverse x, so let's take so tan inverse x is equal to theta. So what is x? X is equal to tan theta ಅಲ್ವಾ. ಸೊ x by 1 ತಗೊಳ್ಬೋದಾ, tan theta is equal to x by 1. ಸೊ ಈ ಕ್ವಶನ್ ಏನಾಗುತ್ತೆ, ಸೊ ಕ್ವಶನ್ ಬಂದು ಸೈನ್ ಈ tan inverse x ನ ಥೀಟಾ ಅಂತ ತಗೊಂಡಿದ್ದೀವಿ. ಸೊ sin theta ಆಯ್ತು, ಅರ್ಥ ಆಯ್ತಾ? ಸೊ tan inverse x is equal to theta, so tan theta is equal to x by 1. ಸೊ ಈಗ ಟ್ರಯಾಂಗಲ್ ಬರೀರಿ. ಸೊ ಟ್ರಯಾಂಗಲ್ ಬರ್ದು ಇದು ಥೀಟಾ ಅಲ್ವಾ. ಸೊ ಇದು tan theta ಅಂದ್ರೆ ಇಟ್ ಇಸ್ ಅಡ್ಜಸೆಂಟ್, ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಇದು x, ಇದು ಅಡ್ಜಸೆಂಟ್ ಮಕ್ಕಳೇ. ಸೊ ಇದೇನಾಗುತ್ತೆ ರೂಟ್ ಆಫ್ 1 ಪ್ಲಸ್ x ಸ್ಕ್ವೇರ್ ಆಗಲ್ಲ, ರೂಟ್ ಆಫ್ 1 ಪ್ಲಸ್ x ಸ್ಕ್ವೇರ್. ಅರ್ಥ ಆಯ್ತಾ? ಇದು ಇಷ್ಟ ಅರ್ಥ ಆಯ್ತಾ? ಇದಾದ್ರಿಂದ ನಾವು ಸೈನ್ tan inverse x ನ ಥೀಟಾ ಅಂತ ತಗೊಂಡಿವಿ. ಸೊ ವಾಟ್ ಇಸ್ sin theta by using this triangle ಮಕ್ಕಳೇ? sin theta ಅಂತ ಹೇಳಿದ್ರೆ ಇಟ್ ಇಸ್ ಆಪೋಸಿಟ್ ಬೈ, ಸೊ x ಡಿವೈಡೆಡ್ ಬೈ ರೂಟ್ ಆಫ್ 1 ಪ್ಲಸ್ x ಸ್ಕ್ವೇರ್ ಅಲ್ವಾ, x ಡಿವೈಡೆಡ್ ಬೈ ರೂಟ್ ಆಫ್ 1 ಪ್ಲಸ್ x ಸ್ಕ್ವೇರ್. ಸೊ ಹಿಯರ್ we can conclude that x by 1 plus x square is the final answer. So look at option D ಮಕ್ಕಳೇ. Option D is the final answer, correct? Option D, x divided by root of 1 plus x square. So go for this substitution, and then by using the triangle, what is sin theta and the find out madi, and that has conclude that option D as the final answer. Artha aita? Next, okay, so list 1 with maths list 1 with list 2 aita. So ಇದಕ್ಕೆ ಇನ್ವರ್ಸ್ ಟ್ರಿಗೊನೋಮೆಟ್ರಿ ಟೇಬಲ್ ಇದಲ್ಲ, ಆ ಟೇಬಲ್ದು ಕ್ಲಿಯರ್ ಆಗಿ ಗೊತ್ತಿರಬೇಕು ನಮಗೆ. ಸೊ ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಮಕ್ಕಳೇ. ಸೊ ವಾಟ್ ಇಸ್ ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್? -1 to +1, ಕರೆಕ್ಟ್, ವಿತ್ ಸ್ಕ್ವೇರ್ ಬ್ರಾಕೆಟ್. ಸೊ ಅಂದ್ರೆ ಆಪ್ಷನ್ ಎ ಇದು ಬಂದು ಇದಕ್ಕೆ. ನೆಕ್ಸ್ಟ್ ಡೊಮೈನ್ ಆಫ್ tan inverse x. ಸೊ ಡೊಮೈನ್ ಆಫ್ tan inverse x ಏನ್ ಬರುತ್ತೆ? ಸೊ ಡೊಮೈನ್ ಆಫ್ tan inverse x ಅಂದ್ರೆ ವಿ ಹ್ಯಾವ್ 2 ಆಪ್ಷನ್ಸ್ ಆಯ್ತಾ. ಇದು ಆಕ್ಚುಲಿ ರಿಯಲ್ ನಂಬರ್, ಸೊ ಇದು ಇಲ್ಲಾಂದ್ರೆ ರಿಯಲ್ ನಂಬರ್ ಆಗುತ್ತೆ. ಸೊ ಇದು ಆಕ್ಚುಲಿ ಇದು ಆಪ್ಷನ್. ಸೊ ನೆಕ್ಸ್ಟ್ ಡೊಮೈನ್ ಆಫ್ ಸಾರಿ ಐ ಮೇಡ್ ಅ ಮಿಸ್ಟೇಕ್. ಸೊ ಡೊಮೈನ್ ಆಫ್ tan inverse x ಬಂದ್ರೆ ಇದು, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಡೊಮೈನ್ ಆಫ್ cos inverse x, ಸಾರಿ ರೇಂಜ್ ಆಫ್ cos inverse x ಬಂದು ಇದು. ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್, ಇದು ಇಂಪಾರ್ಟೆಂಟ್. ಸೊ ಆರ್ ರಿಯಲ್ ನಂಬರ್ ಕ್ಯಾನ್ ಬಿ ಟೇಕನ್ ಆಸ್ -infinity to +infinity, -infinity to +infinity. ಸೊ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನಿಮ್ಗೆ ಆ ಟೇಬಲ್ ಕಲ್ತಾಗ. ಸೊ ಬಿ ವೆರಿ ಕೇರ್ಫುಲ್. ಸೊ ಇನ್ ದಿಸ್ ಕೇಸ್ A3
B1, A3, B1, ಎಲ್ಲಿದೆ A3, B1, A3, B1, and C2. Option D ಅಲ್ವಾ? Why it is not coming? Yeah, option D is the final answer. So ಇದು ವೆರಿ ಇಂಪಾರ್ಟೆಂಟ್ ಆಯ್ತಾ. ಅಂಡ್ ದಿಸ್ ಇಸ್ ನಾಟ್ ಮ್ಯಾಚ್ ದ ಫಾಲೋವಿಂಗ್ ವೇರ್ ಈ ತರ ಜಂಬಲ್ ಆಗಿರುತ್ತೆ ಅಂತ ಮಕ್ಕಳು. ಸಮಟೈಮ್ಸ್ ಅದರ ಆನ್ಸರ್ ಸ್ಟ್ರೈಟ್ ಆಗೇ ಇರುತ್ತೆ ಆಯ್ತಾ. ಸ್ವಲ್ಪ ಕಲ್ತ್ಕೊಳ್ಳಿ, ಆ ಟೇಬಲ್ ಕಲ್ತ್ಕೊಟ್ರೆ ಏನೋ ಜಾಸ್ತಿ ಏನು ಕಷ್ಟ ಇಲ್ಲ ಇದು. ನೆಕ್ಸ್ಟ್ ಈ ಕಾನ್ಸೆಪ್ಟ್. ಸೊ ಸ್ಟೇಟ್ಮೆಂಟ್ 1 ನೋಡೋಣ. ಸೊ ಎ ಇಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ as well as skew symmetric matrix. Then A is a null matrix. Yeah, so A is a null matrix. Matrix cannot be both ಮಕ್ಕಳೇ. Okay, matrix cannot be both unless ಅಂದ್ರೆ both ಅಂದ್ರೆ ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ಎರಡೂ ಆಗಿರಲ್ಲ unless it is a null matrix. So only zero matrix ಆಗಿದ್ರೆ ಅದೊಂದೇ ಮ್ಯಾಟ್ರಿಕ್ಸ್ ಮಾತ್ರ ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ಆಗಿರೋದು ಅಂತ. ಓಕೆ, ಸೊ ಇನ್ ದಿಸ್ ಕೇಸ್ ಸ್ಟೇಟ್ಮೆಂಟ್ 1 is true ಆಯ್ತಾ. ಅಂಡ್ ಸ್ಟೇಟ್ಮೆಂಟ್ 2 is A is a symmetric matrix if A after taking a transpose if you get back A. ಅದೇ ಟ್ರಾನ್ಸ್ಪೋಸ್ ತಕೊಂಡ್ಮೇಲೆ ಅದೇ ಮ್ಯಾಟ್ರಿಕ್ಸ್ ಸಿಕ್ಕಿದ್ರೆ then it is called symmetric. And after taking the transpose if you get minus A then it is skew symmetric matrix ಅಲ್ವಾ. And now it is ಇದು ಕನೆಕ್ಷನ್ ಇದೆಯೋ ಸ್ಟೇಟ್ಮೆಂಟ್ 2 and statement 1 are connected or not? Yeah, it is actually connected ಅಲ್ವಾ. It's actually correct state explanation ತಾನೆ. So statement 1 is true and statement 2 is also true. Yeah, statement 2 is actually a correct statement for statement 1 children. Okay, so we'll go with option D. Option D is the right answer. Okay, because if you add plus A and minus A you get zero matrix, so that is actually connected. So we can easily go with option D. So statement 1 and both are true and it is actually a connection between 1 and 2. Okay, so order 3 cross 3 they have given square, it's a square matrix. Okay, so determinant of A is equal to 3 they have given. What is determinant of A inverse? So determinant of A inverse very simple. Determinant of A inverse is equal to 1 by determinant of A makla. So 1 by determinant of A ಕೊಟ್ಟಿದ್ರೆ 1 by 3 ಅಷ್ಟೇ. Simple formula. Okay na, direct formula. So next question. So for the given figure consider the following statement. So the given function is differentiable at x is equal to 1. Okay, so okay, if you observe this carefully, this is the point. Okay, so if you get a sharp edge in the function makla, okay, then it is, if now we are to get a sharp edge, no? So at the sharp edge the function is not differentiable aita. What they have given, the given function is differentiable at x is equal to 1. Idu actually wrong, correct? Because ಇಲ್ಲಿ we got a sharp edge. Okay, next the given function is continuous at x is equal to 0. So x is equal to 0 ಅಂದ್ರೆ ನೋಡಿ ಇದು ಈ ಪಾಯಿಂಟ್ ಇಲ್ಲಿ ಕಂಟಿನ್ಯೂಸ್ ಆಗಿದೆ ತಾನೆ. ಕಂಟಿನ್ಯೂಸ್ ಅಂದ್ರೆ ಏನು ಅಂದ್ರೆ ಲೈಕ್ ಇಲ್ಲಿ ಡ್ರಾ ಮಾಡ್ತಿರುವಾಗ ಕಂಟಿನ್ಯೂಸ್ ಆಗಿ ಡ್ರಾ ಮಾಡಬಹುದು. there is no like fluctuation in that, correct? So that we can say there is no fluctuation in the diagram. So we can say that statement 2 is correct, control. So yeah, this is correct. So what is the answer? So statement 1 is true and statement 1 is false and statement 2 is true. So option B is the right answer makle. Correct alva? Option B is the right answer. So very simple. ಈ ತರ ಗ್ರಾಫ್ಗಳು ಬಂದೇ ಬರುತ್ತೆ ನಿಮ್ಮ ಎಕ್ಸಾಮಿನೇಷನ್ಗೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್. ಯಾ, ಸೊ y is equal to e to the power log x. ಯಾವಾಗ ಈ ಎಕ್ಸ್ಪೋನೆನ್ಷಿಯಲ್ ಮತ್ತೆ ಲಾಗ್ ಒಟ್ಟಿಗೆ ಬರುತ್ತೆ ಎರಡು ಕ್ಯಾನ್ಸಲ್ ಆಗುತ್ತೆ. ಓಕೆ, e to the power log x ಅಂತ ಇದ್ದಾಗ ಈ ಲಾಗ್ ಮತ್ತೆ ಈ ಕ್ಯಾನ್ಸಲ್ ಆಗಿ ಮಾತ್ರ x ಮಾತ್ರ ಉಳ್ಕೊಳ್ಳುತ್ತೆ. ಸೊ ಈ ತರ ಫಂಕ್ಷನ್ ಇದ್ರೆ, ಸೊ ಈಗ ಒರಿಜಿನಲ್ ಫಂಕ್ಷನ್ y is equal to x ಮಕ್ಕಳೇ. ಓಕೆ, what is differentiation? So dy by dx is equal to 1 ಅಂತ ಆನ್ಸರ್ ಬರುತ್ತೆ. ಸೊ 1 is the answer ಆಯ್ತಾ. ಈ ಕ್ವಶನ್ಗೆ 1 is the answer. ಸೊ ಆಪ್ಷನ್ ಡಿ is the answer. ಬಟ್ ಸಮಟೈಮ್ಸ್ ಇದನ್ನ ಅರ್ಥ ಮಾಡ್ಕೊಳ್ಳಿ, ಈ ಪ್ರಾಪರ್ಟಿನ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಸೊ ಫಸ್ಟ್ ಆಫ್ ಆಲ್ ವಿ ವಿಲ್ ಹ್ಯಾವ್ ಟು ಹ್ಯಾವ್, ಸೊ y is equal to e to the power, ಇಲ್ಲಿ ಬರೀ ಪ್ಯೂರ್ ಆಗಿ log x ಇರಬೇಕು. ಇಲ್ಲಿ ಸಮಥಿಂಗ್ ಏನೋ 2 log x ಇತ್ತು, ಅವಾಗ ಈ ಮತ್ತೆ log x ನ ಹೊಡೆದಾಕಕ್ಕಾಗಲ್ಲ. ಓಕೆ, ಇಲ್ಲಿ ಯಾವಾಗಲೂ ನಮಗೆ ಪ್ಯೂರ್ ಆಗಿ log x ಇರಬೇಕು. ಏನಾದ್ರೂ ಆ ಟರ್ಮ್ ನಿಮ್ಗೆ ಆಕ್ಚುಲಿ ಇದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಲ್ಲಿ ಮಾಡ್ತೀರಾ, ನಿಮ್ಮ ಯಾವುದು ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಅಲ್ಲಿ ಲಾಸ್ಟ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಇದೆಯಲ್ಲ ಅಲ್ಲಿ ಈ ತರ ಟೈಪ್ ಸಮ್ ಮಾಡ್ತೀರಾ. ಸೊ ರಿಮೆಂಬರ್ ಫಾರ್ ದಿಸ್ ಕ್ವಶನ್ ಮಕ್ಕಳೇ, ಸೊ y is equal to ಫಸ್ಟ್ ಇದನ್ನ e to the power log x square ಅಂತ ಮಾಡ್ಕೋಬೇಕಾಯ್ತಾ. ಸೊ ಇವಾಗ ಲಾಗ್ ಮತ್ತೆ e ನ ಹೊಡೆದಾಕಿ, ಸೊ y is equal to x square ಸಿಗುತ್ತೆ. ಸೊ dy by dx is equal to 2x ಸಿಗುತ್ತೆ. ಓಕೆ, ಈ ತರ ಮಾಡಬೇಕು. ಸೊ ರಿಮೆಂಬರ್ ಅದೊಂದು ಲೈಕ್ ಕನ್ಫ್ಯೂಸ್ ಆಗಿ ಉಳ್ಕೊಂಡ್ ಬಿಡುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಲೂಸ್ ಮಾರ್ಕ್ ಲೈಕ್ ಬೈ ಮೇಕಿಂಗ್ ದಟ್ ಸ್ಮಾಲ್ ಮಿಸ್ಟೇಕ್ ಅಂತ. ಓಕೆ, ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಎಫ್ ಆಫ್ ಎಕ್ಸ್ ಇಕ್ವಲ್ ಲಾಗ್ ಸೈನ್ ಕೇಳಿದ್ರೆ ಇದು ಯಾವುದು ಎಲ್ಲಿ ಇನ್ಕ್ರೀಸಿಂಗ್ ಆಗ್ತದೆ ಅಂತ. ಓಕೆ, ಸೊ ಫಾರ್ ದಿಸ್ ಲೆಟ್ಸ್ ಫೈಂಡ್ ಔಟ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೊ 1 by sin x and sin x ಡಿಫರೆನ್ಸಿಯೇಷನ್ cos x ಅಲ್ಲ ಮಕ್ಕಳೇ. ಸೊ ಇದನ್ನ ರೀರೈಟ್ ಮಾಡಿ ಬರ್ಕೊಳ್ಳಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಏನಾಗುತ್ತೆ cot x. ಸೊ ಓಕೆ, ನಮ್ಗೆ ಈಗ ಎಫ್ ಡ್ಯಾಶ್ ಆಫ್ ಎಕ್ಸ್ cot x ಬಂತು. ಈಗ cot x ಎಲ್ಲಿ ಪಾಸಿಟಿವ್ ಆಗಿರುತ್ತೆ ಎಲ್ಲಿ ನೆಗೆಟಿವ್ ಆಗಿರುತ್ತೆ ಅದು ಗೊತ್ತಿರಬೇಕು. ಈಗ ಕ್ವಾಡ್ರೆಂಟ್ ತಗೊಂಡ್ರೆ, ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಫಸ್ಟ್ ಅಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್ ಅಂಡ್ ಇಲ್ಲಿ ನೆಗೆಟಿವ್, ಕರೆಕ್ಟಾ? cot x. ಸೊ ನಮ್ಗೆ ಇವಾಗ ಆನ್ಸರ್ ಇಲ್ಲಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲ, ಇಲ್ಲಂದ್ರೆ ಥರ್ಡ್ ಕ್ವಾಡ್ರೆಂಟ್ ಇಲ್ಲ ಫಸ್ಟ್ ಕ್ವಾಡ್ರೆಂಟ್ ಇರಬೇಕು.
ಫಸ್ಟ್ ಕ್ವಾಡ್ರೆಂಟ್ ಏನು ಅಂದ್ರೆ ರೇಂಜ್ ಏನು 0 to pi2 0 to pi/2 ಥರ್ಡ್ ಕ್ವಾಡ್ರೆಂಟ್ pi/2 to 2 pi/2 ಅಂದ್ರೆ ಸಾರಿ pi to 2 pi/2 180 ಇಂದ 270 ಎರಡು ಆನ್ಸರ್. ಸೊ 0 to 90 ಇಲ್ಲಾಂದ್ರೆ 180 ಇಂದ 270 ಎರಡು ಆನ್ಸರ್ ಆಗಿರ್ಬೇಕು. ಸೊ ಇಲ್ಲಿ ಯಾವ್ದು ಆನ್ಸರ್ ಇದೆ? pi/2 to pi ಇಲ್ಲ, pi to 3 pi/2. ಯಾ, ಆಪ್ಷನ್ ಬಿ ನೋಡಿ, ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್ ಅಲ್ವಾ? ಸೊ pi to 3 pi/2. ನಮಗೆ 0 to pi/2 ಇಲ್ಲ, 0 to pi/2 ಇದ್ರೆ ಅದನ್ನ ತಗೋಬೋದಿತ್ತು. ಸೊ ಇನ್ ದಿಸ್ ಕೇಸ್, ಸೊ ವಿ ಹ್ಯಾವ್ pi to 3 pi/2, ಸೊ ವಿ ಕ್ಯಾನ್ ಈಸಿಲಿ ಗೋ ವಿತ್ ಆಪ್ಷನ್ ಬಿ ಮಕ್ಕಳೇ. ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಅರ್ಥ ಆಯ್ತಾ? ಸೊ ವೆರಿ ಸಿಂಪಲ್ ಕಾನ್ಸೆಪ್ಟ್. ನೆಕ್ಸ್ಟ್, ದಿಸ್ ಇಸ್ ಇಂಟಿಗ್ರೇಷನ್. ಸೊ ಇಂಟಿಗ್ರೇಷನ್ ಡೈರೆಕ್ಟ್ ಕ್ವಶನ್ ಆಯ್ತಾ? ಸೊ ಇಂಟಿಗ್ರೇಷನ್ ಆಫ್ 1/x√(x²-1 - 1) ಮಕ್ಕಳೇ. ಸೊ ಇದು ಯಾವುದು ಇಂಟಿಗ್ರೇಷನ್? ಇಟ್ಸ್ ಆಕ್ಚುಲಿ ಸೆಕೆಂಡ್ ಇನ್ವರ್ಸ್ ಎಕ್ಸ್ ಡಿಫರೆನ್ಸಿಯೇಷನ್ ತಾನೆ. ಸೊ ಸೆಕೆಂಡ್ ಇನ್ವರ್ಸ್ ಎಕ್ಸ್ ಡಿಫರೆನ್ಸಿಯೇಷನ್ ಆಯ್ತಾ? ಸೆಕೆಂಡ್ ಇನ್ವರ್ಸ್ ಎಕ್ಸ್ ಡಿಫರೆನ್ಸಿಯೇಷನ್ ಇಸ್ ಆಕ್ಚುಲಿ 1/x√(x²-1) ಬಟ್ ಇವಾಗ ಇಂಟಿಗ್ರೇಷನ್ ಆಫ್ ಇದು ಕೇಳ್ತದೆ. ದಟ್ ಮೀನ್ಸ್ ದ ಫಂಕ್ಷನ್ ಇಸ್ ಆಕ್ಚುಲಿ ಸೆಕೆಂಡ್ ಇನ್ವರ್ಸ್ ಎಕ್ಸ್. ಅರ್ಥ ಆಯ್ತಾ? ಇನ್ ಕೇಸ್ ಇದನ್ನು ಇದೇ ಇಲ್ಲ ಅಂತ ಹೇಳಿದ್ರೆ ಅವಾಗ ಫೈನಲ್ ಇದು ವಿ ಕ್ಯಾನ್ ಚೂಸ್ ಇವನ್ ದ ಮೈನಸ್ ಕೊಸಿಕ್ ಇನ್ವರ್ಸ್ ಎಕ್ಸ್ ಕೂಡ ಕರೆಕ್ಟ್ ಆಗುತ್ತೆ. ಇದನ್ನ ಕೊಟ್ಬಿಟ್ಟು ದೇ ಕ್ಯಾನ್ ಅಂದ್ರೆ ಸೆಕೆಂಡ್ ಇನ್ವರ್ಸ್ ಎಕ್ಸ್ ಕೊಡದಲ್ಲೇ ದೇ ಕ್ಯಾನ್ ಗಿವ್ ಇವನ್ ಮೈನಸ್ ಕೊಸಿಕ್ ಇನ್ವರ್ಸ್ ಎಕ್ಸ್. ಮೈನಸ್ ಕೊಸಿಕ್ ಇನ್ವರ್ಸ್ ಎಕ್ಸ್ ಕರೆಕ್ಟ್ ಆಗುತ್ತೆ. ಯಾಕೆ? ಏನಕ್ಕಂದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ಇನ್ವರ್ಸ್ ಎಕ್ಸ್ ಅಂಡ್ ಡಿಫ್ರೆನ್ಸಿಯೇಷನ್ ಆಫ್ ಕೊಸಿಕ್ ಇನ್ವರ್ಸ್ ಎಕ್ಸ್ ಗೆ ಎರಡು ಸೇಮ್ ಆನ್ಸರ್, ಬಟ್ ಕೊಸಿಕ್ ಅಲ್ಲಿ ಮೈನಸ್ ಬರುತ್ತೆ, ಇದ್ರಲ್ಲಿ ಮೈನಸ್ ಬರಲ್ಲ. ಸೇಮ್ ಟ್ಯಾನ್ ಮತ್ತೆ ಕಾಟ್ ಇದೆ. ಸೊ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಇಸ್ ವಾಟ್? ಟ್ಯಾನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು 1/1 + x². ಕಾಟ್ ಇನ್ವರ್ಸ್ ಎಕ್ಸ್ ಗೆ, ಸೊ ಕಾಟ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು -1/1 + x². ಸೊ ಇದೆರಡಕ್ಕೂ ಡಿಫ್ರೆನ್ಸಿಯೇಷನ್ ಒನ್ಸ್ ಅಗೇನ್ ಸೇಮ್, ಬಟ್ ಮೈನಸ್ ಮಾತ್ರ ಡಿಫರೆನ್ಸ್. ಸೊ ಈಗ ಇಂಟಿಗ್ರೇಷನ್ ಆಫ್ 1/1 + x² ಅಂತ ಕೇಳಿ dx ಕೇಳಿ 4 ಆಪ್ಷನ್ಸ್ ಕೊಟ್ಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಕೊಡ್ದಲೆ ಇನ್ ಕೇಸ್ ಇಫ್ ಗಿವ್ ಮೈನಸ್ ಕಾಟ್ ಇನ್ವರ್ಸ್ ಎಕ್ಸ್ ಮಕ್ಕಳೇ, ಸೊ ಇವನ್ ಮೈನಸ್ ಕಾಟ್ ಇನ್ವರ್ಸ್ ಎಕ್ಸ್ ಇಸ್ ರೈಟ್ ಆನ್ಸರ್. ಸೊ ಆ ಮೈನಸ್ ಪ್ಲಸ್ ಅಲ್ಲಿ ಆಟ ಆಡ್ತಾರೆ ಕಂಡ್ರು. ಸೊ ಕೇರ್ಫುಲ್ ಆಗಿರಿ ಅಂಡ್ ಡಿಫ್ರೆನ್ಸಿಯೇಷನ್ ಅಂಡ್ ಇಂಟಿಗ್ರೇಷನ್ ಫಾರ್ಮುಲಾಸ್ ನ ಚೆನ್ನಾಗಿ ಕಲ್ತ್ಕೊಳ್ಳಿ. ಅದ್ರ ಮೇಲೆ ಒಂದು ಕ್ವಶನ್ ಬರುತ್ತೆ. ಓಕೆ, ಸೊ ಹಿಯರ್ ಇನ್ ದಿಸ್ ಕೇಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಡಿಫರೆನ್ಷಿಯಲ್ ಇಕ್ವೇಷನ್ ಆಫ್ ದ ಫಾರ್ಮ್. ಇದನ್ನ ಆಲ್ಮೋಸ್ಟ್ ಎಲ್ಲರೂ ಬಿಟ್ಬಿಡ್ತಾರೆ ಮಕ್ಕಳೇ. ಸೊ ಒಂದು ಕ್ವಶನ್ ನಿಮಗೆ MCQs ಅಲ್ಲಿ ಬರ್ಬೋದು. ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇದನ್ನ. ಸೊ ಡಿಫರೆನ್ಷಿಯಲ್ ಇಕ್ವೇಷನ್ ಆಫ್ ದ ಫಾರ್ಮ್ dy/dx f of x, y is said to be homogeneous function if f of xy is a homogeneous function of degree 0. ಆಯ್ತಾ? ಡಿಗ್ರಿ 0 ಕನ್ಫ್ಯೂಸ್ ಮಾಡಬೇಡಿ. ಸೊ ದ ಆನ್ಸರ್ ಇಸ್ 0 ಫಾರ್ ದಿಸ್. ಓಕೆ, ಸೊ 0 is the answer. So homogeneous, bari homogeneous function ಆಗಿರಬೇಕು ಅಂದ್ರೆ in that case the function is n ಮಕ್ಕಳೇ. Okay, so yeah, we'll take it this itself. Just to say the function is homogeneous, it is fine. To say the function is homogeneous differential equation, the answer is 0. ಅರ್ಥ ಆಯ್ತಾ? To say homogeneous function, the degree should be n. To say homogeneous differential equation, in that case the degree should be 0. Artha aita? So in this case the answer is 0. Okay, so option D 0 is the answer. Next, so projection of vector A on B andre 0 I cap plus 1 j cap plus 0 k cap. Y axis alva 1 into 3 ಮಕ್ಕಳು. 1 into 3 ಅಂದ್ರೆ ಆನ್ಸರ್ 3 ನೇ ಡೈರೆಕ್ಟ್ ಆಗಿ ಬರ್ಕೊಳ್ಳಿ. ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೋಗ್ಬೇಡಿ. ಓಕೆ, ಸೊ ಪ್ರೊಜೆಕ್ಷನ್ ಆಫ್ A on B ಫಾರ್ಮುಲಾ ಮಾಡಿದ್ರೆ ಇದ್ರದ್ದು ಆಕ್ಚುಲಿ ಈಕ್ವೇಶನ್ ಬಂದು 0 1 0. ಈಗ 1 into 3 ಮಾಡಿ ಅಂಡ್ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಆಕ್ಚುಲಿ 1. ಸೊ 3/1 is 3 ಓನ್ಲಿ. ಈಗ z ಆಕ್ಸಿಸ್ ಕೊಟ್ರೆ 2, x ಆಕ್ಸಿಸ್ ಕೊಟ್ರೆ 2 ಅಷ್ಟೇ ಆನ್ಸರ್ ಡಿಫರೆನ್ಸ್. ಸೊ ಲೆಟ್ಸ್ ನಾಟ್ ವೇಸ್ಟ್ ಅ ಟೈಮ್. ಓಕೆ, ನೆಕ್ಸ್ಟ್ ಯೂನಿಟ್ ವೆಕ್ಟರ್ ಆಫ್ ದಿ ಯೂನಿಟ್ ವೆಕ್ಟರ್. ಸೊ ಯೂನಿಟ್ ವೆಕ್ಟರ್ ಫಾರ್ಮುಲಾ ಏನು? a cap divided by a cap is equal to vector A divided by magnitude of vector A. So ಇದು ಪರ್ಟಿಕ್ಯುಲರ್ ವೆಕ್ಟರ್. ಸೊ I cap plus j cap plus 2k cap whole divided by magnitude of this vector. So 1 plus 4 √6 ಅಲ್ಲ ಮಕ್ಕಳೇ. ಯಾವ್ದು ಆನ್ಸರ್? √6. ಯಾ, ಆಪ್ಷನ್ A ತಾನೆ. ಆಪ್ಷನ್ A is the final answer. ಆಪ್ಷನ್ A. ಓಕೆನಾ? ನೆಕ್ಸ್ಟ್, the equation of a line parallel to x-axis and passing through the point origin. Okay, passing through the origin. So passing through the origin is very simple. So the equation is x minus x1 by a is equal to y minus y1 by b is equal to z minus z1 by c. ಇಲ್ಲಿ equation of the parallel to x-axis ಮಕ್ಕಳೇ. What is the equation of x-axis? x is equal to 1, y 0, z 0 ಅಲ್ವಾ? ಸೊ ಇದು x minus x passing through origin ಇಂದ 0 ಬರುತ್ತೆ. 1 is equal to y minus 0 by 1 is equal to z minus 0 by 1 ಅಲ್ಲ 0 ಇದು 0. ಸೊ ಈ ಆನ್ಸರ್ ಎಲ್ಲಿ ಬರುತ್ತೆ ಇದರಲ್ಲಿ? x minus 1. ಆಪ್ಷನ್ ಬಿ ನೋಡಿ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಆಯ್ತಾ? ಸ್ವಲ್ಪ ರಿಅರೇಂಜ್ ಮಾಡಿ ಬರೆದ್ರೆ ಯು ವಿಲ್ ಗೆಟ್ ಟು ನೋ.
So option B is the right answer for this. Okay, next. So ಈ ಕ್ವಶನ್ ಸ್ವಲ್ಪ ವೆನ್ ಡಯಾಗ್ರಾಮ್ ಯೂಸ್ ಮಾಡ್ತೀನಿ. ದರ್ ಆಸ್ಕಿಂಗ್ ಅಸ್ ಟು ಫೈಂಡ್ ಔಟ್ ಪಿ ಆಫ್ ಎ ಡ್ಯಾಶ್ ಬಾರ್ ಬಿ ಅಲ್ವಾ. ಸೊ ಫಸ್ಟ್ ಇದಕ್ಕೆ ಫಾರ್ಮುಲಾ ಬರೀರಿ. ಸೊ ಪಿ ಆಫ್ ಎ ಡ್ಯಾಶ್ ಬಾರ್ ಗಿವನ್ ದಟ್ ಬಿ ಅಂತ ಹೇಳಿದ್ರೆ, ಸೊ ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಬಿ. ಓಕೆ, ಸೊ ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಅಂತ ಹೇಳಿದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಐಲ್ ಗೋ ಫಾರ್ ವೆನ್ ಡಯಾಗ್ರಾಮ್. ಇದು ಎ, ಇದು ಬಿ, ಇದು ಯೂನಿಯನ್. ಸೊ ಎ ಅಂತ ಹೇಳಿದ್ರೆ 1 2 3 4 5. ಸುಮ್ಮನೆ ನಿಮ್ಮ ಎಕ್ಸಾಂಪಲ್ಗೆ ಬಯಾಟ್ ಮಾಡಕ್ ಹೋಗ್ಬಿಡಿ, ಎಕ್ಸಾಂಪಲ್ ನೆನಪಾಗಲ್ಲ. ಇದು ಯೂನಿವರ್ಸಲ್, ಸಾರಿ, ದಿಸ್ ಇಸ್ ಯೂನಿವರ್ಸಲ್. ಸೆಟ್ ಎ ಇಸ್ ಈಕ್ವಲ್ ಟು 1 2 3 ತಗೊಳ್ಳೋಣ. ಸೆಟ್ ಬಿ ಇಸ್ ಈಕ್ವಲ್ ಟು 3 4 ತಗೊಳ್ಳೋಣ ಮಕ್ಕಳೇ. ಓಕೆ, ನಾವು okay, place all these elements. So now if you place these elements here, so 1 2 ಇಲ್ಲಿ ಮಧ್ಯದಲ್ಲಿ 3, ಇಲ್ಲಿ 4, ಆಚೆ ಕಡೆ 5, ಕರೆಕ್ಟಾ? ನಾವು ವಿಲ್ ಫೈಂಡ್ ಔಟ್ ಎ ಡ್ಯಾಶ್. ವಾಟ್ ಈಸ್ ಎ ಡ್ಯಾಶ್? ಎ ಡ್ಯಾಶ್ ಏನು? ಸೊ ಇಟ್ ಈಸ್ 1 2 3 ಬಿಟ್ಟು ಎಲ್ಲ, ಸೊ 4 5 ಅಲ್ವಾ. ಓಕೆ, ನಾವು ಇವಾಗ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಮಾಡಿ. ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಅಂದ್ರೆ 4 ಕಾಮನ್, ಕರೆಕ್ಟಾ? 4, ದಟ್ ಮೀನ್ಸ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಅಂದ್ರೆ ಮಕ್ಕಳೇ ಈ ರೀಜನ್ ತಾನೆ. ಈ ರೀಜನ್ ಅಂದ್ರೆ ಈ ತರ ಮೂನ್ ಶೇಪ್ ಇದೆಲ್ಲ, ಈ ತರ ಈ ರೀಜನ್. ಸೊ ಟು ಫೈಂಡ್ ಔಟ್ ದಟ್ ವಾಟ್ ಯು ಹ್ಯಾವ್ ಟು ಡೂ ಇಸ್, ಕ್ಯಾನ್ ಐ ರೈಟ್ ದಟ್ ಆಸ್ ಈ ಫುಲ್ ಸರ್ಕಲ್ ಅಲ್ಲಿ, ಆ ಫುಲ್ ಸರ್ಕಲ್ ಅಲ್ಲಿ ಈ ಪಾರ್ಟ್ ನ ತೆಗೆದ್ರೆ ವಿ ಗೆಟ್ ಟು ನೋ ವಾಟ್ ಇಸ್ ದಿಸ್ ಒನ್ ಅಲ್ವಾ. ಸೊ ವಾಟ್ ವಿ ಕ್ಯಾನ್ ಡೂ ಫಾರ್ ದಟ್, ಸೊ ಕ್ಯಾನ್ ಐ ರೈಟ್ ದಟ್ ಆಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಮಾಡ್ಬೋದಾ? ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ದಟ್ ಇಸ್ ವಾಟ್ ಯು ಹ್ಯಾವ್ ಟು ಡೂ ಟು ಫೈಂಡ್ ಔಟ್ ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಮಕ್ಕಳೇ. ಓಕೆ, so P of B ಕೊಟ್ಟಿದ್ರೆ P of B is nothing but where is P of B? Yeah, it is 0.5 minus P of A intersection B. It is 0.25. So 0.25. So you get 0.25 alva. So 0.25 ಆಯ್ತು. Now yeah, so this is actually 0. ಈಗ ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. P of, so 0.25 divided by P of B ಅಂದ್ರೆ ಎಷ್ಟು? P of B ಅಂದ್ರೆ 0.5. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 25 by 50 1/2 ಅಲ್ವಾ. Yeah, answer is 1/2 ಕಂಡು. Okay, decimal calculations. So just do it carefully, you will get the answer. So it's ಸ್ವಲ್ಪ explanation needed ಮಕ್ಕಳೇ. ಓಕೆ, ಅಂತ ಹೇಳಿದ್ರೆ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಮರ್ತೋಗುತ್ತೆ. ಐ ವಾಂಟ್ ಯು ಟು ಡೂ this kind of calculations to find out the correct answers. Okay, next, if A and B are independent events, then what is the P of A bar B? So P of A bar B, once again the same formula, is equal to P of A intersection B divided by P of B. Since they are independent, what we can do, averadu independent ಆಗಿರೋದ್ರಿಂದ we can say that P of A into P of B whole divided by P of B ಅಂತ ಅನ್ಕೋಬೋದಾ. ಸೊ P of B ಮತ್ತೆ P of B cancel, P of A is ಮಕ್ಕಳೇ, P of A is 0.3. ಅದೇ ಆನ್ಸರ್ ಅಲ್ವಾ. P of A is 0.3, that's all is the answer. Okay na, so we are done with MCQs. So now let's move on to the fill in the blanks ಮಕ್ಕಳೇ. So value of cos inverse of pi by 3. So the cos of pi by 3, sin inverse of 1/2. So first of all sin inverse of 1/2 ಎಷ್ಟಾಗುತ್ತೆ? 30 degree ಅಲ್ವಾ. So we'll go for cos pi by 3 plus 30 degree ಅಂದ್ರೆ pi by 6. So 30 plus 60, 30 plus 60 ಅಂದ್ರೆ ಎಷ್ಟು? 90. cos 90 ಏನು ಮಕ್ಕಳೇ? cos 90 ಅಂದ್ರೆ so 0 degree ಅಲ್ವಾ. So 0 degree sold out, gone. Okay, next. So greatest integer function ಮಕ್ಕಳೇ. So greatest integer function is discontinuous. ಮೈನಸ್ ಈ ಇಂಟಿಜರ್ ಪಾಯಿಂಟ್ ಅಲ್ಲಿ ಎಲ್ಲ ಕಡೆ ಇಟ್ ಇಸ್ ಡಿಸ್ಕಂಟಿನ್ಯೂಸ್ ಆಯ್ತಾ. ಸೊ ಇಲ್ಲಿ -2 to +2 ಕೊಟ್ಟಿದ್ರೆ ವಿತೌಟ್ ಎನಿ ಸ್ಕ್ವೇರ್ ಬ್ರಾಕೆಟ್ ಆಯ್ತಾ. ಸೊ -2 -1 0 1 2. ಈಗ ಇದನ್ನ ಸ್ಕ್ವೇರ್ ಬ್ರಾಕೆಟ್ ಕೊಟ್ಟಿಲ್ಲ, ರೌಂಡ್ ಬ್ರಾಕೆಟ್ ಕೊಟ್ಟಿರೋದು. ದಟ್ ಮೀನ್ಸ್ ಇವಾಳಗೆ ಈ ಕಡೆ ಇದರಲ್ಲಿ ಎಷ್ಟು ಇಂಟಿಗ್ರಲ್ ಪಾಯಿಂಟ್ಸ್ ಬರ್ತದೆ ನೋಡಿ. ಸೊ ವಿ ಹ್ಯಾವ್ 1 2 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ಅಟ್ ದೀಸ್ 3 ಪಾಯಿಂಟ್ಸ್ the point is actually discontinuous ಆಯ್ತಾ. ಸೊ ದ ಆನ್ಸರ್ ಇಸ್ ವಾಟ್? 3. ಸೊ 3 is sold out here ಆಯ್ತಾ. ಸೊ ನೆನ್ಪಿಟ್ಕೊಳ್ಳಿ, ಇದರದ್ದು ಸ್ಕ್ವೇರ್ ಬ್ರಾಕೆಟ್ ಆಗಿದ್ರೆ -2 to 2 ಅಂತ ಇದ್ದು ಸ್ಕ್ವೇರ್ ಬ್ರಾಕೆಟ್ ಆಗಿದ್ರೆ ಅವಾಗ 5 ಆನ್ಸರ್ ಬರ್ತಾ ಇತ್ತು. ಅವಾಗ 5 is the right answer. ಬಟ್ ಇನ್ ದಿಸ್ ಕೇಸ್ ರೌಂಡ್ ಬ್ರಾಕೆಟ್ ಕೊಟ್ಟಿರೋದ್ರಿಂದ ಇದು ಆಕ್ಚುಲಿ ಓನ್ಲಿ 3. ಸೊ ಸ್ಕ್ವೇರ್ ಬ್ರಾಕೆಟ್ ಆಗಿದ್ರೆ ಈ 2 ಇಲ್ಲಿ -2 ಮತ್ತೆ 2 ಎರಡು ಇನ್ಕ್ಲೂಡ್ ಆಗ್ತಾ ಇತ್ತು. ಅರ್ಥ ಮಾಡ್ಕೊಳ್ಳಿ. ಸೊ ಇನ್ ದಟ್ ಕೇಸ್ 5 is the answer. ಬಟ್ ಇಲ್ಲಿ ರೌಂಡ್ ಬ್ರಾಕೆಟ್ ಆಗಿರೋದ್ರಿಂದ 3 is the right answer. ನೆಕ್ಸ್ಟ್,
ಓಕೆ, ಸೊ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಟು ಸೈನ್ಸ್ ವೆರಿ ಸಿಂಪಲ್ ಕಾನ್ಸೆಪ್ಟ್ ಆಯ್ತಾ, ಬಟ್ ಫಾರ್ಮುಲಾ ಚೆನ್ನಾಗಿ ಗೊತ್ತಿರಬೇಕು. ಫಸ್ಟ್ ಟೇಕ್ ಮೈನಸ್ ಕಾಮನ್. ಇಫ್ ಯು ಟೇಕ್ ಮೈನಸ್ ಕಾಮನ್ 0 to pi by 2, so we get minus of cos square x by 2 minus sin square x by 2. So this is actually cos 2x formula in terms of half angle. So we learned first second property ಅಲ್ವಾ, ಈ ಮೈನಸ್ ಈ ಇಂಟಿಗ್ರೇಷನ್ಗೆ ಹಿಟ್ ಆದ್ರೆ ಇದು ಉಲ್ಟಾ ಆಗುತ್ತೆ. ಸೊ ಕ್ಯಾನ್ ಐ ಟೇಕ್ ದಿಸ್ ಆಸ್ ಪೈ ಬೈ 2 ಅಂಡ್ 0. ಸೊ ಇದೇನಾಗುತ್ತೆ ಕಾಸ್ ಎಕ್ಸ್ ಫಾರ್ಮುಲಾ ಮಕ್ಕಳೇ, ಕಾಸ್ ಎಕ್ಸ್ ಡಿ ಎಕ್ಸ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ರೆ ಈ ಮೈನಸ್ ಈ ಇಂಟಿಗ್ರೇಷನ್ ಸಿಂಬಲ್ಗೆ ಹಿಟ್ ಆಗಿ ಲಿಮಿಟ್ ಚೇಂಜ್ ಆಗುತ್ತೆ. ಸೊ ಲಿಮಿಟ್ ಉಲ್ಟಾ ಆಗುತ್ತೆ. ಸೊ ಪೈ ಬೈ 2 to 0 ಆಯ್ತು, ಅಂಡ್ ದಿಸ್ ಇಸ್ ಆಕ್ಚುಲಿ ಕಾಸ್ ಎಕ್ಸ್ ಫಾರ್ಮುಲಾ. ಸೊ ನಾವು ಲೆಟ್ಸ್ ಅಪ್ಲೈ ದ ಲಿಮಿಟ್. So cos 0 minus cos pi by 2. Cos 0 is 1 minus 0. The answer is 1 makle. So 1 is also solved out here. Artha aita? So 1 is the right answer. Next. So for this you have to multiply all of this. Multiply mana. So 2 3 is a 6. 6 a cross a. Alva 6 a cross a minus 2 2 is a 4. So 4 a cross b. Next minus 9b cross a. Next plus 3 2 is a 6 b cross b. Okay, so in this case very simple for us. E same vector cross same vector 0 na answer. So either gone because same vector cross not dot. Okay, ಇಲ್ಲಿ ನಮಗೆ minus 4 cross a cross b ಸಿಕ್ತು ಮಕ್ಕಳೇ. ಮೈನಸ್ ಇಲ್ಲಿ 9 ಇದಲ್ವಾ, 9 ಈ b ಕ್ರಾಸ್ ಏನ ಮೈನಸ್ ಆಫ್ a ಕ್ರಾಸ್ b ಅಂತ ಬರ್ಕೋಬಹುದು. ಮೈನಸ್ ಆಫ್ a ಕ್ರಾಸ್ b. ಸೊ ಲೆಟ್ಸ್ ಸಾಲ್ವ್ ದಿಸ್. ಮೈನಸ್ 4 ಟೈಮ್ಸ್ ಆಫ್ a ಕ್ರಾಸ್ b ಪ್ಲಸ್ 9 ಆಫ್ a ಕ್ರಾಸ್ b. ಸಾಲ್ವ್ ಮಾಡಿದ್ರೆ 5 ಟೈಮ್ಸ್ ಆಫ್ a ಕ್ರಾಸ್ b ಬರುತ್ತೆ. ಸೊ ದ ಆನ್ಸರ್ ಇಸ್ ವಾಟ್? ಲ್ಯಾಂಬ್ಡಾ ವ್ಯಾಲ್ಯೂ. ಓಕೆ, ವಿಲ್ ಸೆಲೆಕ್ಟ್ ಲ್ಯಾಂಬ್ಡಾ. So what is lambda value makle? So lambda value is 5 tane. So 5 is the answer. Artha aita? Simple concept, just don't forget, multiply and do it aste. Okay, ee question ಸ್ವಲ್ಪ confuse ಆಗುತ್ತೆ ನಿಮಗೆ. So be very careful while solving this aita. Probability of solving a specific problem independently by a and b are 1 by 2 and 1 by 3 respectively. If both try to solve the problem, then probability that the problem is solved is k by 3. So probability of problem is solved aita. ಇದನ್ನ ಅರ್ಥ ಮಾಡ್ಕೊಳ್ಳಿ. So p of So problem is solved is equal to ಇದು ಹೆಂಗ್ ಗೊತ್ತಾ? ಪ್ರಾಬ್ಲಮ್ ಇಸ್ ಸಾಲ್ವ್ಡ್ ಅಂತ ಹೇಳಿದ್ರೆ ಇದರಲ್ಲಿ ಇಬ್ರು ಸಾಲ್ವ್ ಮಾಡಿಲ್ಲ ಅನ್ನೋ ತೆಗಿಬೇಕು. ಅಂದ್ರೆ ಇದು 1 ಮೈನಸ್, ಕ್ಯಾನ್ ಐ ಡೂ ದಿಸ್? 1 ಮೈನಸ್ p of a dash intersection b dash. Okay, that means in this case nobody has solved. So probability of problem is solved is equal to 1 minus probability of nobody has solved. That is one thing that I am removing aita. So that namge avaga problem solved barutte. So this is what the condition for that. So 1 minus p of a dash intersection b dash. So since it is independent event, so 1 minus p of a dash into p of b dash ಮಾಡ್ಕೊಳ್ತೀನಿ. So it is actually 1 minus p of a dash andre, okay, we'll find out. P of a dash is equal to 1 minus p of a ಅಂದ್ರೆ 1 minus 1 by 2, ಅದು 1 by 2 ಆಗುತ್ತೆ. Next to p of b dash. So p of b dash is 1 minus 1 by 3. That is nothing but 2 by 3 alva. So 1 minus 1 by 2 into 2 by 3 makla. So 2 and 2 cancel. So 1 minus 1 by 3. The answer is 2 by 3 barantu. Okay, so they have asked, okay, now they have given it is k by 3. So k by 3 is equal to 2 by 3. That means k value is what? K value is 2. So 2 is the answer. ಅರ್ಥ ಆಯ್ತಾ? ಸೊ ವೆರಿ ಇಂಪಾರ್ಟೆಂಟ್, ಈ ಕಂಡೀಷನ್ ನ ಮರಿಬೇಡಿ. probability of problem is solved is equal to 1 minus probability of nobody has solved ಆಯ್ತಾ? ಸೊ p of a dash intersection b dash. So a dash ಅಂದ್ರೆ probability of a is not solved. Next b dash ಅಂದ್ರೆ probability of b is not solved. So that is what the condition. So both are not solved ಅಂದ್ರೆ p of a dash intersection b dash. So the answer is 2 here. ಓಕೆನಾ? ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಕನ್ಫ್ಯೂಸ್ ಆಗುತ್ತೆ ಇದು. ಓಕೆ, ದಟ್ಸ್ ಇಟ್ ಮಕ್ಳೆ. ಐ ಹೋಪ್ ಇದು ನಿಮಗೆ ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ, ಆಸ್ ಐ ಟೋಲ್ಡ್ ಯು ಅರ್ಲಿಯರ್ ಮಕ್ಳೆ, ನಿಮ್ಮ ರೆಸ್ಪಾನ್ಸ್ ಕಂಡು. ಸೊ ವಿತೌಟ್ ಯರ್ ರೆಸ್ಪಾನ್ಸ್ ಲೈಕ್ ಇಟ್ಸ್ ಆಲ್ ಬೋರಿಂಗ್, ರೈಟ್? ಸೊ ಲೈಕ್ ವಾಟ್ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಮಾಡಿ, ಯೂಸ್ ಆಗಿದೆ ಅಂತ ಹೇಳಿ. ಅಂಡ್ ಯೂಸ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮಕ್ಳೆ, ಸೊ ದಟ್ ದೇ ವಿಲ್ ಆಲ್ಸೋ ಗೆಟ್ ದ ಬೆನಿಫಿಟ್ಸ್ ಅಂಡ್ ವಿ ವಿಲ್ ಆಲ್ಸೋ ಗೆಟ್ ಮೋಟಿವೇಶನ್. ಓಕೆನಾ? ಸೊ ದಟ್ಸ್ ಇಟ್ ಫ್ರಮ್ ಮೈ ಎಂಡ್ ಮಕ್ಳೆ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.